ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026ರಲ್ಲಿ ಮಹಾ ಮೆಗಾ ಜ್ಯೋತಿಷ್ಯದ ಘಟನಾವಳಿಗಳು ನಡೀತಾ ಇವೆ. ಮಹಾಶಿವರಾತ್ರಿಗೆ 5 ಗ್ರಹಗಳ ಸಂಯೋಗ ಆಗಿದೆ. ಫೆಬ್ರವರಿ 28ಕ್ಕೆ 6 ಗ್ರಹಗಳು ಸಂಜೆ ಒಂದೇ ಸಮಾನಾಂತರವಾಗಿ ಅಲೈನ್ಮೆಂಟ್ ಆಗ್ತಾ ಇದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಸೂರ್ಯಗ್ರಹಣ, 15 ದಿನಗಳ ಅಂತರದಲ್ಲಿ ಹೋಳಿ ಹುಣ್ಣಿಮೆಯ ಹಿಂದಿನ ದಿನ ಚಂದ್ರಗ್ರಹಣ. ಇದೆಲ್ಲದರ ಕಾರಣದಿಂದ ಕೆಲವೊಂದು ರಾಶಿಯವರು ಕೆಲಸವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಕೆಲವು ರಾಶಿಯವರಿಗೆ ಅನಿರೀಕ್ಷಿತವಾಗಿ ಪ್ರಮೋಷನ್ ಆಗುತ್ತೆ. ಹಾಗಾದರೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿಯಲ್ಲಿರುವಂತಹ ರಾಶಿಗಳಾದರೂ ಯಾವುದು? ಪ್ರಮೋಷನ್ ಆಗುವಂತಹ ಖುಷಿಯಲ್ಲಿರುವ ರಾಶಿಗಳಾದರೂ ಯಾವುದು? ಈ ಸಂಚಿಕೆಯಲ್ಲಿ ಹೇಳ್ತೀನಿ, ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ಸಂಚಿಕೆಯನ್ನು, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ನಿಮ್ಮ ಅನುಕೂಲಕ್ಕಾಗಿ ಜಾಯಿನ್ ಎನ್ನುವ ಬಟನ್ ಇದೆ, ಅದನ್ನು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ವಾಸ್ತು, ಸರಳ ವಿರಳ ಮಹಾವಾಸ್ತು, ಇಂಥ ಡಿಫ್ರೆಂಟ್ ಕಂಟೆಂಟನ್ನು ಎಂಜಾಯ್ ಮಾಡಬೇಕು, ಸರ್ಫ್ ಮಾಡಬೇಕು ಅಂದರೆ ಈಗಲೇ ಆ ಜಾಯಿನ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, 2026ರಲ್ಲಿ ಜ್ಯೋತಿಷ್ಯದ ಒಂದು ವಲಯದಲ್ಲಿ ಘಟನಾವಳಿಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಗ್ರಹಗಳ ಸಂಯೋಜನೆ ಒಂದೇ ನೇರ ಒಂದು ಅಲೈನ್ಮೆಂಟಲ್ಲಿ ಬರುವಂತಹದ್ದು, 15 ದಿನಗಳ ಅಂತರದಲ್ಲಿ ಸೂರ್ಯಗ್ರಹಣ, ಚಂದ್ರಗ್ರಹಣ, ಇನ್ನೆಲ್ಲ ಮೇಜರ್ ಇನ್ಸಿಡೆಂಟ್ಸ್ ನಡೀತಾ ಇದೆ. ಇದರ ನೇರ ಪರಿಣಾಮ ನಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ, ನೌಕರಿ ಮೇಲಾಗುತ್ತೆ. ಹಾಗಾದರೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಯಾವುದಾದ್ರೂ ರಾಶಿಗಳಿಗೆ ಇದೆಯಾ? ಅಥವಾ ಸಡನ್ ಆಗಿ ಇನ್ಕ್ರಿಮೆಂಟ್ ಪ್ರಮೋಷನ್ ಆಗುತ್ತಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಏನಾದರೂ ಆವರಿಸುತ್ತಾ ಅಥವಾ ಪ್ರಮೋಷನ್ ಇದೆಯಾ? ನೋಡೋಣ. ಮೇಷರಾಶಿಯವರಿಗೆ 2026ರಲ್ಲಿ ವೃತ್ತಿ ದೃಷ್ಟಿಯಿಂದ ಬಹಳ ಪವರ್ಫುಲ್ ಆಗಿದೆ. ನಿಮ್ಮ ಅಧಿಪತಿ ಮಂಗಳ ಮತ್ತು ಗುರು ಒಟ್ಟಿಗೆ ಇರೋದ್ರಿಂದ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಏನು ಚಿಂತೆ ಬೇಡ. ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮಗೆ ಪವರ್ಫುಲ್ ಆಗಿ ಒದಗಿ ಬರುತ್ತೆ. ಗೊತ್ತೇ ಆಗಲ್ಲ, ಸಡನ್ನಾಗಿ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ಇನ್ಕ್ರಿಮೆಂಟ್, ಪ್ರಮೋಷನ್ ವಿತ್ ಟ್ರಾನ್ಸ್ಫರ್, ರಾಜಯೋಗ, ಸುಯೋಗ, ಯಾವ ಚಿಂತೆಯೂ ಇಲ್ಲ. ಅದೇ ರೀತಿ ಇಂಜಿನಿಯರಿಂಗ್, ಡಿಫೆನ್ಸ್, ಸ್ಪೋರ್ಟ್ಸ್, ಮ್ಯಾನೇಜ್ಮೆಂಟ್ ಈ ಕ್ಷೇತ್ರದಲ್ಲಿರೋರಿಗಂತೂ ಬಹಳ ಒಳ್ಳೆಯದು. ಆದರೆ ಮೇಷರಾಶಿಯವರು ವಿಶೇಷವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಜಾಗ್ರತೆ. ಶನಿಯ ದೃಷ್ಟಿ ಆ ತಿಂಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಆ ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡಬೇಡಿ. ಜಾಬ್ ಚೇಂಜ್ ಮಾಡಿದ್ರಿ ಅಥವಾ ಮನೆಯಲ್ಲೇ ಕುತ್ಕೋಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಕಡೆ ಜಾಬ್ ಹುಡುಕೊಳ್ಳಿ, ಅಲ್ಲಿ ಜಾಯ್ನಿಂಗ್ ಫಾರ್ಮ್ಯಾಲಿಟೀಸ್ ಮಾಡ್ಕೊಳ್ಳಿ, ಇರುವಂಥ ಕೆಲಸ ಬಿಡಿ. ಇಲ್ಲ, ನಾನು ಸಡನ್ನಾಗಿ ರಿಸೈನ್ ಮಾಡಿಬಿಡ್ತೀನಿ ಆ ಒಂದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಅಂದರೆ ಮೇಷರಾಶಿಯವರು ವರ್ಷಗಟ್ಟಲೆ ಮನೇಲಿ ಕೊಡಬೇಕಾಗತ್ತೆ. ಈಗಲೇ ಎಚ್ಚರಿಕೆಯನ್ನು, ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀನಿ, ಬಹಳ ಜಾಗೃತೆ. ಅದೇ ರೀತಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆಫೀಸಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಒಂದು ಹಣಕಾಸಿನ ದೊಡ್ಡ ಒಂದು ನಿರ್ಧಾರಗಳನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತಗೋಬೇಡಿ, ತಪ್ಪಿಸಿ. ಹಾಗಾಗಿ ಏಪ್ರಿಲ್ ಮೇ ಚೆನ್ನಾಗಿದೆ, ಜುಲೈ ಎಚ್ಚರಿಕೆ ತಿಂಗಳು, ಸೆಪ್ಟೆಂಬರ್ ಅಕ್ಟೋಬರ್ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಓವರಾಲ್ ಆಗಿ ನಿಮಗೆ 5 ಔಟ್ ಆಫ್ 5 ರೇಟಿಂಗ್ ನೋಡೋದಾದರೆ ಮೇಷರಾಶಿಯವರಿಗೆ 4 ಕೊಡ್ಬೋದು. ಚೆನ್ನಾಗಿದೆ,
ಏನೂ ತೊಂದರೆ ಇಲ್ಲ, ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ವೃಷಭ ರಾಶಿಯವರಿಗೆ ಏನಾದರೂ ತೊಂದರೆ ಇದೆಯಾ? ಕೆಲಸದಿಂದ ಏನಾದರೂ ಆಪತ್ತು ಅಪಾಯ ಇದೆಯಾ? ನೋಡೋಣ. ವೃಷಭ ರಾಶಿಯವರಿಗೆ ನೋಡಲಿಕ್ಕಾಗಿ ಗುರು 2026 ಮಧ್ಯಭಾಗದಲ್ಲಿ ನಿಮ್ಮ ರಾಶಿಯಿಂದ ಹೊರಡ್ತಾರೆ. ಇದು ಒಂದು ಯುಗದ ಅಂತ್ಯ ಮತ್ತು ಹೊಸ ಯುಗದ ಆರಂಭದ ರೀತಿಯಲ್ಲಿ ನಿಮಗೆ ಇದು ಎಚ್ಚರಿಕೆಯ ಗಂಟೆಯಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಒಂದು ವರ್ಷದ ಅರ್ಧ ಭಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಅರ್ಧ ಭಾಗ ಒಂದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಅದನ್ನು ನೋಡ್ಕೊಳ್ಳಿ. ಜನವರಿಯಿಂದ ಮೇ ತಿಂಗಳವರೆಗೆ ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಮೇಯಿಂದ ಡಿಸೆಂಬರ್ವರೆಗೆ ಒಂಚೂರು ಕಿರಿಕಿರಿ ಕೊಡುತ್ತೆ. ಯಾಕೆಂದರೆ ಗುರು ಹೊರಟು ಬಿಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಏನೇ ನಿಮಗೆ ಪ್ರಮೋಷನ್ ಆದ್ರೂ ಜನವರಿಯಿಂದ ಮೇ ಒಳಗಡೆ ಆಗಬೇಕು. ತದನಂತರ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ಸ್ವಲ್ಪ ಹಿನ್ನಡೆಯಾಗುತ್ತೆ. ಜೂನ್ ನಂತರ ಸ್ವಲ್ಪ ಏರಿಳಿತ ಇರುತ್ತೆ. ಹೊಸ ಕೆಲಸ ಆರಂಭ ಮಾಡೋದಕ್ಕಿಂತ ಮುಂಚೆ ವೃಷಭ ರಾಶಿಯವರು ಮೇ ನಂತರ ಡಿಸೆಂಬರ್ ಒಳಗಡೆ ಜಾಗ್ರತೆ, ಒಂದಲ್ಲ 10 ಸಲ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಸ್ವಲ್ಪ ಯೋಚನೆ, ವಿವೇಚನೆ, ಬುದ್ಧಿಯನ್ನು ಉಪಯೋಗಿಸಬೇಕು. ವಿಶೇಷವಾಗಿ ವೃಷಭ ರಾಶಿಯವರಿಗೆ ಮೇ ನಂತರ ಯಾಮಾರಿಸೋದು ಜಾಸ್ತಿ. ಇದನ್ನು ವೆಂಚರ್ ಮಾಡಿಬಿಡೋಣ, ಇಲ್ಲಿ ಇನ್ವೆಸ್ಟ್ ಮಾಡಿ ಲಕ್ಷಗಟ್ಟಲೆ ಲಾಭ ಬರುತ್ತೆ. ಜಾಗೃತಿಯಾಗಿರಿ. ಅದೃಷ್ಟದ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್. ಎಚ್ಚರಿಕೆಯ ತಿಂಗಳು ಜೂನ್, ಆಗಸ್ಟ್. ಜಾಗೃತಿಯಾಗಿರಿ. ಒಟ್ಟಾರೆಯಾಗಿ ನಿಮಗೆ 5 ಔಟ್ ಆಫ್ 5 ರೇಟಿಂಗನ್ನು ನೋಡಲಿಕ್ಕಾಗಿ 4 ಕೊಡ್ಬೋದು, ಚೆನ್ನಾಗಿದೆ. ಆದರೆ ಮೇ ನಂತರ ಹುಷಾರು, ಗುರು ಪರಿವರ್ತನೆ, ರಾಶಿ ಪರಿವರ್ತನೆ ಆಗುತ್ತೆ. ಇನ್ನು ಮಿಥುನ ರಾಶಿಯನ್ನು ನೋಡಲಿಕ್ಕಾಗಿ ಒಂದು ಬಂಗಾರದಂಥ ವರ್ಷ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಕೆಲಸ, ಕಾರ್ಯ, ವ್ಯಾಪಾರ ಇಲ್ಲಿ ನೋಡಲಿಕ್ಕಾಗಿ ಇಲ್ಲಿ ಏನಾಗುತ್ತೆ, ಗುರುಗ್ರಹ 2026ರಲ್ಲಿ ಮಧ್ಯಭಾಗ ಅಂದರೆ ಮೇ ಜೂನ್ ತಿಂಗಳಲ್ಲಿ ನೇರವಾಗಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡುತ್ತೆ. ಇದು ಅತ್ಯಂತ ಶುಭ ನಿಮಗೆ. ಮಾಧ್ಯಮ ಕ್ಷೇತ್ರ, IT, ಕಮ್ಯುನಿಕೇಷನ್, ಎಜುಕೇಷನ್, ಬಿಸ್ನೆಸ್ ಎಲ್ಲರಿಗೂ ಕೂಡ ವಿಪರೀತ ರಾಜಯೋಗ ಕೊಡುತ್ತೆ. ಪ್ರಮೋಷನ್ ಆಗುತ್ತೆ. ಬರೆದಿಟ್ಕೊಳ್ಳಿ, ಮಿಥುನ ರಾಶಿಯವರಿಗೆ ಮೇ ಜೂನ್ ನಂತರ ಪ್ರಮೋಷನ್ ಆಗಲಿಲ್ಲ, ಇನ್ಕ್ರಿಮೆಂಟ್ ಆಗಲಿಲ್ಲ ಅಂದರೆ ಕೇಳಿ, ಸುವರ್ಣ ವರ್ಷ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಈ ಮಿಥುನ ರಾಶಿಯವರಲ್ಲಿ ಇದ್ದರೆ ಮೆಗಾ ಡೀಲ್ಗಳಾಗತ್ತೆ, ಭಯಂಕರ ಹಣ ಹರಿದು ಬರುತ್ತೆ ನಿಮಗೆ. ಆದರೆ ವರ್ಷದ ಮೊದಲಾರ್ಧ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಸ್ವಲ್ಪ ಜಾಗೃತಿಯಾಗಿರಬೇಕು. ಆತಂಕ, ಒತ್ತಡ, ಸ್ವಲ್ಪ ತಾಳ್ಮೆ ಕಳೆದುಕೊಳ್ಳುವಂತಹ ಘಟನಾವಳಿಗಳು ನಡಿಬಹುದು. ಜಾಗ್ರತೆ ನಿಮ್ಮ ಕೆಲಸದ ಸ್ಥಳದಲ್ಲಿ. ಇನ್ನು ಕರ್ಕಾಟಕ ರಾಶಿಯನ್ನು ನೋಡಲಿಕ್ಕಾಗಿ ಈ ವರ್ಷ ಹೇಗಿರುತ್ತೆ? ಕೆಲಸ ಹೋಗುತ್ತಾ ಅಥವಾ ಪ್ರಮೋಷನ್ ಆಗುತ್ತಾ? ಏನು ಎಚ್ಚರಿಕೆಯ ಗಂಟೆ ಇದೆ ನೋಡೋಣ. 2026ರಲ್ಲಿ ನಿಮಗೆ ಸ್ಥಿರತೆ ಇರುತ್ತೆ, ಆದರೆ ಸ್ಟ್ರಗ್ಲಿಂಗ್ ಜಾಸ್ತಿ ಇರುತ್ತೆ. ಶನಿ ಮಹಾರಾಜರು ನಿಮ್ಮನ್ನು ಭಯಂಕರ ಟೆಸ್ಟ್ ಮಾಡ್ತಾರೆ. ಅವರ ಒಂದು ಗುಣ ಏನಪ್ಪ ಅಂದರೆ ನಿಮ್ಮಲ್ಲಿ ಕಷ್ಟ ಸಹಿಷ್ಣುತೆ, ನೀವು ಎಷ್ಟು ಕಷ್ಟವನ್ನು ತಾಳ್ಕೊಳ್ತೀರಿ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಹೋಗುವಂತಹ ದಾರಿಗೆ ಹೂವಲ್ಲ ಮುಳ್ಳನ್ನು ಬಿಸಾಕ್ತಾರೆ. ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅದರಿಂದ ಗೆದ್ದು ಬಂದರೆ 2 ಕೈಯಿಂದ ಅಲ್ಲ, ಸಾಕಷ್ಟು ರಿವಾರ್ಡ್ಗಳನ್ನು ಕೊಡ್ತಾರೆ, ಅವಾರ್ಡ್ಗಳನ್ನು ಕೊಡ್ತಾರೆ. ಯಾರು ಹೆಲ್ತ್ ಕೇರ್, ಸೋಷಿಯಲ್ ವರ್ಕ್, ಫುಡ್ ಇಂಡಸ್ಟ್ರಿ, ಎಜುಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮಗಳಿಗೆ ವಿಶೇಷ ಅವಕಾಶ ಹುಡ್ಕೊಂಡು ಬರುತ್ತೆ. ಪ್ರಮೋಷನ್ ಬರುತ್ತೆ, ಆದರೆ ಸಾಕಷ್ಟು ಶ್ರಮ ಹಾಕಬೇಕು. ನಿಮ್ಮ ಕೆಲಸ ಮಾತಾಡಬೇಕು, ನೀವು ಮಾತಾಡಬಾರ್ದು ಅನ್ನೋದನ್ನು ಈ ವರ್ಷ ಕರ್ಕಾಟಕ ರಾಶಿಯವರು ಎಚ್ಚರಿಕೆಯ ಒಂದು ನೀವು ನೋಟಾಗಿ ತಗೋಬೇಕು. ನೀವು ಮಾತಾಡಿದ್ರಿ, ಕಷ್ಟಕ್ಕೆ ಸಿಕ್ಕಾಕೊಂಡ್ರಿ. ನಿಮ್ಮ ಕೆಲಸ ಮಾತಾಡ್ತು ಅಂದರೆ ಬಚಾವಾದ್ರಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಫೀಸ್ ಪಾಲಿಟಿಕ್ಸಿಂದ ದೂರ ಇರಿ. ಕರ್ಕಾಟಕ ರಾಶಿಯವರು ಬಹಳ ಹಿನ್ನಡೆಯಾಗುತ್ತೆ. ಇದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಹಾಗೆ ನಿಮ್ಮ ಗೌಪ್ಯ ಮತ್ತು ಗೌಪನೀಯ ಮಾಹಿತಿಯನ್ನು ಯಾರೊಂದಿಗೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳು ಬಹಳ ಕ್ರೂಷಿಯಲ್ ಆಗಿರುತ್ತೆ ವ್ಯಾಪಾರ, ವ್ಯವಹಾರ, ನೌಕರಿಗೆ. ಆ ತಿಂಗಳಲ್ಲಿಯೇ ಆಫೀಸ್ ಪಾಲಿಟಿಕ್ಸ್ ಜಾಸ್ತಿಯಾಗಿ ನಿಮ್ಮ ಮೇಲೆ ಯಾವುದಾದ್ರೂ ಅಪವಾದ, ಆಪಾದನೆಗಳು ಬರಬಹುದು. ನೋಡ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಈ ವರ್ಷ ನೀವು ಯಾವಾಗಲೂ ನಾಯಕರು ಮತ್ತು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂತಹ ರಾಶಿ ಅಂತ ಇದು ಸೂಚಿಸುತ್ತೆ. ಕೆಲಸ ಮತ್ತು ವೃತ್ತಿ ಅಂತ ಬಂದಾಗ ಅಧಿಪತಿ ಸೂರ್ಯ ನಿಮಗೆ
ಗುರುವಿನ ಒಳ್ಳೆಯ ದೃಷ್ಟಿ 2026ರಲ್ಲಿ ಇನ್ನಷ್ಟು ಶೈನ್ ಆಗುತ್ತೆ. ಗವರ್ನಮೆಂಟ್ ಜಾಬ್ಸ್, ಪಾಲಿಟಿಕ್ಸ್, ಅಡ್ಮಿನಿಸ್ಟ್ರೇಷನ್, ಎಂಟರ್ಟೈನ್ಮೆಂಟ್, ಮ್ಯಾನೇಜ್ಮೆಂಟ್ ಈ ಕ್ಷೇತ್ರದವರಿಗೆ ಬಹಳ ಬಹಳ ಒಳ್ಳೆಯದು. ವರ್ಷದ ಮೊದಲಾರ್ಧ 6 ತಿಂಗಳಲ್ಲಿಯೇ ನಿಮಗೆ ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಹೇರಳವಾಗಿ ಬರುತ್ತೆ. ಪ್ರಶಂಸೆ, ಗೌರವ ಎಲ್ಲವೂ ಕೂಡ. ಆದರೆ ಅಹಂಕಾರ ನಿಮ್ಮ ಶತ್ರು ಅಂತ ತೋರಿಸುತ್ತೆ. ತುಂಬ ಅತಿಯಾದ ಆತ್ಮವಿಶ್ವಾಸ ಈ ವರ್ಷ ನಿಮ್ಮ ಕೆಲಸ, ವೃತ್ತಿ, ವ್ಯಾಪಾರಕ್ಕೆ ಹಿನ್ನಡೆಯನ್ನು ತಂದುಕೊಡುತ್ತೆ. ತಂಡದ ಜನರೊಂದಿಗೆ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆಗೆ ವಿನಮ್ರವಾಗಿ ವರ್ತಿಸಿ ಅಂತ ಹೇಳುತ್ತೆ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ ಜಗಳ ಆಗಬಹುದು. ಸಮಾಧಾನದಿಂದ ಇರಿ ಅಂತ ಹೇಳುತ್ತೆ. ಜನವರಿ, ಮಾರ್ಚ್, ಮೇ ತಿಂಗಳಲ್ಲಿ ಎಚ್ಚರಿಕೆ ಹೇಳುತ್ತೆ. ಜುಲೈ, ಆಗಸ್ಟ್ ಆ ತಿಂಗಳಲ್ಲಿ ಇನ್ನೂ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ ಅಂತ ಬಂದಾಗ ನಿಮಗೆ ಮಿಶ್ರ ಫಲ ಇರುತ್ತೆ ಈ ವರ್ಷದಲ್ಲಿ. ಯಾರು IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಕೌಂಟ್ಸ್, ರಿಸರ್ಚ್, ಹೆಲ್ತ್ ಕೇರ್, ರೈಟಿಂಗ್, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸಡನ್ ಆಗಿ ಹಠಾತ್ತಾಗಿ ಅವಕಾಶಗಳು ಹುಡುಕಿ ಬರಬಹುದು. ಪ್ರಮೋಷನ್ ಅಂತ ಬಂದಾಗ ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಹೇರಳವಾದಂತಹ ಅವಕಾಶಗಳು ಹುಡುಕಿ ಬರಬಹುದು. ಪ್ರಮೋಷನ್ ಆಗಬಹುದು. ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಆರೋಗ್ಯದ ಮೇಲೆ ನೇರವಾದಂಥ ಪರಿಣಾಮ ಬೀರುತ್ತೆ. ಸ್ಟ್ರೆಸ್ಸು, ವಿಪರೀತ ಓವರ್ ವರ್ಕು, ರಾತ್ರಿ ನಿದ್ದೆ ಇಲ್ದಿರೋದು, ಮತ್ತು ಲೇಟ್ ನೈಟ್ ವರ್ಕು ಇಂಥದ್ದೆಲ್ಲ ಆಗಬಹುದು. ನಿಮ್ಮ ಆಹಾರ ಇಂಟೇಕ್, ಫುಡ್ ಇಂಟೇಕ್ ಬಗ್ಗೆ ಜಾಗೃತಿಯನ್ನು ಕೊಡಿ. ಕರೆಕ್ಟಾಗಿ ತಿಂಡಿ, ಊಟ, ರಾತ್ರಿ ಊಟ ಸ್ಕಿಪ್ ಮಾಡಬೇಡಿ. ಸಮಯವನ್ನು ಮೀರಿ ಊಟ ಮಾಡುವಂತಹ ಒಂದು ಅನಿವಾರ್ಯ ಗ್ರಹಗತಿಗಳು ಈ ವರ್ಷ ನಿಮಗೆ ಸೂಚಿಸುತ್ತೆ. ಇದು ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ನೇರವಾಗಿ ಅದರಿಂದ ವೃತ್ತಿ, ವ್ಯಾಪಾರ, ವ್ಯವಹಾರ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಕೆಲಸದಲ್ಲಿ ಹೇಗೆ ಕಾನ್ಸಂಟ್ರೇಷನ್ ಆಗಬೇಕು ಹೇಳಿ? ಇದರ ಕಾರಣ ಈ ರಾಶಿಯವರು ಫೆಬ್ರವರಿ, ಮಾರ್ಚ್, ಜೂನ್ ತಿಂಗಳಲ್ಲಿ ಎಚ್ಚರಿಕೆಯಿಂದಿರಿ ಆಫೀಸಲ್ಲಿ, ವ್ಯಾಪಾರದ ಸ್ಥಳದಲ್ಲಿ. ಅಕ್ಟೋಬರ್, ನವಂಬರಲ್ಲೂ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯ ಗಂಟೆ ಇದೆ. ಇನ್ನು ತುಲಾರಾಶಿಯವರಿಗೆ ನೋಡಲಿಕ್ಕಾಗಿ ಈ ವರ್ಷ ತುಲಾರಾಶಿಯವರದ ಸ್ವಭಾವ ಹೇಗಿರುತ್ತೆ ಅಂದರೆ ತಕ್ಕಡಿ, ಬ್ಯಾಲೆನ್ಸ್ಡ್, ಒಂದು ಸ್ವಲ್ಪ ಮೇಲಿಲ್ಲ ಕೆಳಗಿಲ್ಲ ಆ ರೀತಿಯಾಗಿ ಇವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ನಿಮಗೆ ವರ್ಷದ ಮೊದಲಾರ್ಧ ಭಾಗ ಅನುಕೂಲಕರವಾಗಿರುತ್ತೆ. ಶನಿ ನಿಮ್ಮಿಂದ 5ನೇ ಸ್ಥಾನದಲ್ಲಿರುವುದರಿಂದ ಬುದ್ಧಿ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗುತ್ತೆ. ಕಾನೂನು ಕ್ಷೇತ್ರ, ಡಿಪ್ಲೊಮೆಸಿ, ಡಿಸೈನ್, ಫ್ಯಾಷನ್, HR ಕ್ಷೇತ್ರದಲ್ಲಿ ಯಾರು ತುಲಾರಾಶಿಯವರಿದ್ದೀರಿ ಹೆಚ್ಚಿನ ಪ್ರಮೋಷನ್ ಆಗುತ್ತೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಮೋಷನ್ ಗ್ಯಾರಂಟಿ ಇದೆ ನಿಮಗೆ. ಪದೋನ್ನತಿ, ಹೊಸ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಕಾಂಗ್ರ್ಯಾಚುಲೇಷನ್ಸ್. ನೆಗೋಷಿಯೇಷನ್ ಸ್ಕಿಲ್ಸ್ ಹೆಚ್ಚಾಗುತ್ತೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ಈ ವರ್ಷ ನೀವು ತಡ ಮಾಡಬಾರ್ದು. ಹಾಗಂತ ಹೇಳಿ ಸಡನ್ ನಿರ್ಧಾರ ಬೇಡ. ಅಳೆದು ತೂಗಿ ಡಿಲೇ ಮಾಡೋದು ಬೇಡ. ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ 1 ವಾರಕ್ಕೆ, 1 ತಿಂಗಳಿಗೆ, 1 ವರ್ಷಕ್ಕೆ ತಗೊಂಡ್ರೆ ಹೆಂಗೆ ಹೇಳಿ? ಅವಕಾಶಗಳು ಕೈತಪ್ಪಿ ಹೋಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಅದೃಷ್ಟದ ತಿಂಗಳು ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಎಚ್ಚರಿಕೆ. ಡಿಸೆಂಬರ್ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯನ್ನು ನೋಡಲಿಕ್ಕಾಗಿ ನೀವು ಯಾವಾಗಲೂ ಬಲಶಾಲಿಗಳು, ಛಲಗಾರರು, ಹಿಡಿದಂಥ ಕೆಲಸವನ್ನು ಮಾಡದೇ ಇರೋದಿಲ್ಲ. ತುಂಬ ಅಂದರೆ ತುಂಬ ಹಠ ಇರುತ್ತೆ ನಿಮಗೆ. ಯಾರಾದರೂ ನಿಮಗೆ ಈ ಕೆಲಸ ಆಗೋದಿಲ್ಲ ಅಂತ ಹೇಳಿದರೆ ಅದನ್ನು ಮಾಡಿಯೇ ಸಿದ್ಧ, ಅದನ್ನು ಮಾಡಿನೇ ನೀವು ರೆಸ್ಟ್ ತಗೊಳ್ಳೋದು, ಅದನ್ನು ಮಾಡಿನೇ ನೀವು ಊಟ ಮಾಡುವಂಥದ್ದು, ಅಂಥ ಹಠ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಶನಿ 4ನೇ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಸ್ಥಳದಲ್ಲಿ ಬದಲಾವಣೆ, ಬೇರೆ ಊರಿಗೆ ಪ್ರಮೋಷನ್ ಆಗುತ್ತೆ, ಮನೆ ಚೇಂಜ್ ಮಾಡ್ತೀರಾ, ಆಫೀಸನ್ನು ಚೇಂಜ್ ಮಾಡ್ತೀರಾ, ಇಂಥದ್ದೆಲ್ಲ ತೋರಿಸುತ್ತೆ. ರಿಸರ್ಚ್, ಇನ್ವೆಸ್ಟಿಗೇಷನ್, ಫಿನಾನ್ಸ್, ಸರ್ಜರಿ, ಮೆಡಿಕಲ್, ಸೈಕಾಲಜಿ ಕ್ಷೇತ್ರದಲ್ಲಿರುವಂತಹ ವೃತ್ತಿಪರರಿಗೆ ಬಹಳ ಒಳ್ಳೆಯದು. ಮೇ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ದೊಡ್ಡ ಅವಕಾಶ ಹುಡ್ಕೊಂಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್, ಪ್ರಮೋಷನ್ ಆಗುತ್ತೆ. ಜನವರಿ, ಫೆಬ್ರವರಿ ತಿಂಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಆರಂಭ ಮಾಡೋದು ಬೇಡ. ಶತ್ರುಗಳು ಈ ತಿಂಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರ್ತಾರೆ. ಇನ್ನು ಧನುರಾಶಿಯವರಿಗೆ ನೋಡಲಿಕ್ಕಾಗಿ ಗುರು ನಿಮಗೆ ಅಧಿಪತಿ. 2026 ವರ್ಷಾರ್ಧದಲ್ಲಿ ಅಂದರೆ ಜೂನ್, ಜುಲೈ ನಂತರ ಒಳ್ಳೆಯ ಸ್ಥಾನಕ್ಕೆ ಬರ್ತಾರೆ. ನಿಮಗೆ ಒಂದು ಜ್ಞಾನ, ಅನ್ವೇಷಣೆ, ವೃತ್ತಿಯಲ್ಲಿ ಬೆಳವಣಿಗೆ ಆಗುತ್ತೆ. ಯಾರು ಎಜುಕೇಷನ್ ಸೆಕ್ಟರಲ್ಲಿದ್ದೀರಿ, ರಿಸರ್ಚ್, ಸ್ಪಿರಿಚುವಲ್ ಹೀಲರ್, ಆಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್ ಈ ರೀತಿಯಾದಂತಹ ಗೈಡೆನ್ಸ್ ಮಾಡುವಂತಹ ಮೆಂಟರ್ ಆಗಿದ್ದೀರಿ, ಬಹಳ ಶುಭ.
ಟೂರಿಸಂ, ಇಂಟರ್ನ್ಯಾಷನಲ್ ಬಿಸಿನೆಸ್, ಪಬ್ಲಿಷಿಂಗ್, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಧನುರಾಶಿಯವರಿಗೆ 2026 ಬಹಳ ಶುಭ. 2026 ಮಧ್ಯಭಾಗದಲ್ಲಿ ದೊಡ್ಡ ಪ್ರಮೋಷನ್ ಅಥವಾ ಹೊಸ ದೊಡ್ಡ ಅವಕಾಶ ಹುಡುಕೊಂಬರುತ್ತೆ ಧನುರಾಶಿಯವರಿಗೆ. ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್, ಸಕಾರಾತ್ಮಕ ಮನೋಭಾವ ನಿಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ. ಹಣದ ವಿಚಾರದಲ್ಲಿ, ವ್ಯವಹಾರದಲ್ಲಿ ಜಾಗ್ರತೆ. ಈ ವಿಚಾರದಲ್ಲಿ ಉದಾರ ಆಗಬೇಡಿ, ತುಂಬ ದೊಡ್ಡ ಮನಸ್ಸು ಬೇಡ. ಯಶಸ್ಸು ಕನಸಿಗೆ ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ, ಕೂತ್ಕೊಂಡ ಕಡೆ ಯಶಸ್ಸು ಹುಡುಕಿ ಬರಲ್ಲ. ಜೂನ್, ಜುಲೈ, ಸೆಪ್ಟೆಂಬರ್ ಎಚ್ಚರಿಕೆ ತಿಂಗಳಾಗಿರುತ್ತೆ. ಮಾರ್ಚ್, ಅಕ್ಟೋಬರಲ್ಲಿ ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ. ಇನ್ನು ಮಕರ ರಾಶಿಯನ್ನು ನೋಡಲಿಕ್ಕಾಗಿ ಶನಿ ನಿಮ್ಮ ಅಧಿಪತಿಯಾಗ್ತಾರೆ. 2026ರಲ್ಲಿ ಶನಿ ಕುಂಭದಲ್ಲಿಯೇ ಇರೋದ್ರಿಂದ 2ನೇ ಸ್ಥಾನ ಬಲಗೊಳ್ಳುತ್ತೆ. ಆರ್ಥಿಕ ಭದ್ರತೆ, ವೃತ್ತಿ ಸ್ಥಿರವಾಗಿರುತ್ತೆ. ಇನ್ನು ಮಕರ ರಾಶಿಯ ಜನರಿಗೆ ಏನಾಗುತ್ತೆ ಅಂದರೆ, ಈ ವರ್ಷ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರಾ, ಶಿಸ್ತು ನಿಮ್ಮನ್ನು ಅಷ್ಟೇ ಹುಡುಕೊಂಬರುತ್ತೆ. ಬಹಳ ಒಳ್ಳೆಯದು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಗೌರ್ಮೆಂಟ್ ಸರ್ವಿಸ್, ಫಿನಾನ್ಸ್, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಬಹಳ ಯಶಸ್ಸು ಸಿಗುತ್ತೆ ಈ ರಾಶಿಯವರಿಗೆ. ವರ್ಷ ಪೂರ್ತಿ ಪ್ರಮೋಷನ್ ಈ ಮಕರ ರಾಶಿಯವರಿಗೆ ಸಾಧ್ಯತೆ ಇದೆ. ಇದೇ ತಿಂಗಳಲ್ಲಿ ಅಂತ ಹೇಳೋಕ್ಕಾಗಲ್ಲ, ಸಡನ್ನಾಗಿ ಯಾವಾಗಾದರೂ ಗುಡ್ ನ್ಯೂಸ್ ಬರಬಹುದು. ವಿಶೇಷವಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳು ನಿಮ್ಮನ್ನು ಉನ್ನತ ಸ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಹಣ, ಹೆಸರು, ಖ್ಯಾತಿ ಎಲ್ಲವೂ ಬರುತ್ತೆ. ಆದರೆ ಕಠಿಣ ಶ್ರಮ ಇಂಪಾರ್ಟೆಂಟ್. ಬರ್ನೌಟ್ ಆಗಬೇಡಿ. ನಿಮ್ಮನ್ನು ಹೊಸ ಹೊಸ ಕ್ಷೇತ್ರಗಳಿಗೆ ಅದು ಇಂಟ್ರೊಡ್ಯೂಸ್ ಮಾಡುತ್ತೆ. ಕೌಶಲ್ಯ, ಸ್ಕಿಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಒಂದೇ ಇದಕ್ಕೆ ಫಿಕ್ಸ್ ಆಗೋದು ಬೇಡ. ಏಪ್ರಿಲ್, ಅಕ್ಟೋಬರ್, ಡಿಸೆಂಬರ್ ನಿಮಗೆ ಎಚ್ಚರಿಕೆಯ ತಿಂಗಳಾಗಿರುತ್ತೆ. ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶನಿ ಮಹಾರಾಜರು ನೇರವಾಗಿ ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಇದನ್ನು ಶನಿಯ ಸ್ವಗ್ರಹ ಅಂತ ಹೇಳ್ತಾರೆ. ಇದು ನಿಮಗೆ ಅಪಾರ ಶಕ್ತಿ ಕೊಡುತ್ತೆ. ಕುಂಭರಾಶಿಯವರಿಗೆ ದೊಡ್ಡ ಬದಲಾವಣೆ ಈ ವರ್ಷ ಮಾತ್ರ. ನಿಮ್ಮ ಕೆಲಸ, ವ್ಯಾಪಾರ ಸ್ಥಳದಲ್ಲಿ ಅಪಾರ ಪ್ರಮಾಣದ ಹೇರಳವಾದಂಥ ಅವಕಾಶಗಳು ಹುಡುಕಿ ಬರುತ್ತೆ. ಟೆಕ್ನಾಲಜಿ, ಇನೋವೇಷನ್, ಸೋಷಿಯಲ್ ಮೀಡಿಯಾ, ರಿಸರ್ಚ್, ಸ್ಟಾರ್ಟಪ್ ಯಾರು ಮಾಡ್ತಾ ಇದ್ದೀರಿ ಕುಂಭರಾಶಿಯವರಿಗೆ ಬಂಪರ್, ಬಂಗಾರದ ಬೆಳೆ. ಅದೇ ರೀತಿ ಅಭೂತಪೂರ್ವ ಯಶಸ್ಸು ಕೂಡ ಬರುತ್ತೆ. ಆದರೆ ಶನಿ ಮಹಾರಾಜರು ನಿಮಗೇನು ಒಂದು ಎಚ್ಚರಿಕೆ ಕೊಡ್ತಾರೆ ಅಂದರೆ, ನೈತಿಕತೆಯ ದಾರಿಯಲ್ಲಿ ನಡಿಬೇಕು. ನ್ಯಾಯ, ನಿಷ್ಠೆ, ಸತ್ಯ, ಶ್ರದ್ಧೆಯಿಂದ ನಡೆದ್ರೆ ಯಶಸ್ಸು, ಇಲ್ಲಾಂದರೆ ಇಲ್ಲ. ಶಾರ್ಟ್ಕಟ್ಟಿಗೆಲ್ಲ ಅವರು ಸಪೋರ್ಟ್ ಮಾಡಲ್ಲ ಶನಿ ಮಹಾರಾಜರು. ಇನ್ನು ಮೀನರಾಶಿಯನ್ನು ನೋಡಲಿಕ್ಕಾಗಿ ನೋಡಿ, ಮೀನರಾಶಿಯವರಿಗೆ ರಾಹು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ 2026ರಲ್ಲಿ ಅನಿರೀಕ್ಷಿತ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗುತ್ತೆ ನಿಮಗೆ. ಹಠಾತ್ ಅವಕಾಶಗಳು, ಸಡನ್ ಆಗಿ ಅವಕಾಶಗಳು ಹುಡುಕಿ ಬರುತ್ತೆ. ಸ್ಪಿರಿಚುಯಾಲಿಟಿ, ಆರ್ಟ್ಸ್, ಮ್ಯೂಸಿಕ್, ಹೆಲ್ತ್ ಕೇರ್, ಚಾರಿಟಿ, ಹೀಲಿಂಗ್ ಈ ಕ್ಷೇತ್ರದಲ್ಲಿರುವಂಥ ಮೀನರಾಶಿಯವರಿಗೆ ಅದ್ಭುತ ಯಶಸ್ಸು. ಅದೇ ರೀತಿ ಜೂನ್ ನಂತರ ಪ್ರಮೋಷನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ರಾಹುವಿನ ಪ್ರಭಾವದಿಂದ ಒಂದು ಸ್ವಲ್ಪ ಗೊಂದಲ ಇರುತ್ತೆ. ಆ ಒಂದು ಆಫೀಸಲ್ಲಿ ಕೆಲಸಕ್ಕೆ ಕರೀತಾ ಇದ್ದಾರೆ, ಹೋಗ್ಲಾ, ಇಲ್ಲಿ ರಿಸೈನ್ ಮಾಡಲಾ, ಬೇಡವಾ, ಈ ರೀತಿಯಾದಂಥ ಗೊಂದಲಗಳಿರುತ್ತೆ. ರಾಹುವಿನ ಒಂದು ಬೀಜ ಮಂತ್ರ ವರ್ಷ ಪೂರ್ತಿ ಬುಧವಾರ 11 ಸಲ ಪಠಣೆ ಮಾಡೋದ್ರಿಂದ, ಓಂ ರಂ ರಾಹುವೇ ನಮಃ 11 ಸಲ ಪಠಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ವೀಕ್ಷಕರೇ, ಇದಾಗಿತ್ತು 2026ರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ರಾಶಿಯವರು ಕೆಲಸ ಕಳ್ಕೋಬೋದು, ಯಾವ ರಾಶಿಯವರಿಗೆ ಪ್ರಮೋಷನ್ ಆಗುತ್ತೆ ಅನ್ನುವಂಥ ಕುತೂಹಲಕಾರಿ ಸಂಚಿಕೆ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಪ್ರಚಾರ ಮಾಡಿ. ಯಾಕೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿ ಈ ಸಂಚಿಕೆಯಲ್ಲಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ವಿನೂತನ ವಿಭಿನ್ನ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.